ಕರ್ನಾಟಕ ರಾಜಕೀಯದಲ್ಲಿ ತಮ್ಮದೇ ಆದ ವಿಶಿಷ್ಟ ಶೈಲಿ, ವೈಚಾರಿಕ ನಿಲುವು ಹಾಗೂ ಪ್ರಬಲ ನಾಯಕತ್ವದಿಂದ ಗುರುತಿಸಿಕೊಂಡಿರುವ ನಾಯಕ ಸತೀಶ್ ಜಾರಕಿಹೊಳಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಆರಂಭಿಕ ಜೀವನದಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ರು ಗೊತ್ತಾ? ಇವರ ವಿದ್ಯಾಭ್ಯಾಸವೇನು? ಶೂನ್ಯದಿಂದ ಆರಂಭಿಸಿ ಇಂದು ಸಾವಿರಾರು ಕೋಟಿ ಮೌಲ್ಯದ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿದ್ದಾದ್ರೂ ಹೇಗೆ? ಇದಷ್ಟೇ ಅಲ್ಲ, ರಾಜಕೀಯಕ್ಕೆ ಬಂದ ನಂತರ ಇವರ ಆಸ್ತಿ ಸಂಪತ್ತು ಎಷ್ಟು ಹೆಚ್ಚಾಗಿದೆ, ಇವರ ಬಳಿ ಇರುವ ಒಟ್ಟು ಬಂಗಾರ, ಕೃಷಿ ಭೂಮಿ, ಐಷಾರಾಮಿ ಮನೆಗಳು, ವಾಣಿಜ್ಯ ಕಟ್ಟಡಗಳು ಹಾಗೂ ಒಟ್ಟು ಸಂಪತ್ತಿನ ನಿಜವಾದ ಮೌಲ್ಯವೆಷ್ಟು ಗೊತ್ತಾ? ಸತೀಶ್ ಜಾರಕಿಹೊಳಿಯವರ ಆರಂಭಿಕ ಜೀವನದಿಂದ ಹಿಡಿದು ಇಂದಿನ ಆಸ್ತಿ ಸಂಪತ್ತಿನ ಬಗ್ಗೆಯೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಂಪುಟ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕೀಯ ನಾಯಕ ಸತೀಶ್ ಜಾರಕಿಹೊಳಿಯವರು ಉತ್ತರ ಕರ್ನಾಟಕದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ರಂಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. 1962ರ ಜೂನ್ 1ರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಜನಿಸಿದ ಇವರು ಸಾಂಪ್ರದಾಯಿಕವಾಗಿ ಕಬ್ಬು ಬೆಳೆಯುವ ಕುಟುಂಬ ಹಾಗೂ ಪರಿಶಿಷ್ಟ ಪಂಗಡದ ಅಂದ್ರೆ ಎಸ್ಟಿ ಸಮುದಾಯದ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ಇವರ ಕುಟುಂಬವು ವಾಣಿಜ್ಯ ಸಕ್ಕರೆ ಉದ್ಯಮ, ಸಹಕಾರ ರಂಗ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬಲವಾದ ಹಿಡಿತವನ್ನ ಹೊಂದಿದ್ದು, ಇವರ ಸಹೋದರರಾದ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದ್ದಾರೆ. ಹಾಗೆಯೇ ಇವರ ಮಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು MBA ಪದವೀಧರೆಯಾಗಿದ್ದು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿಯವರ ಅಧಿಕೃತ ಚುನಾವಣಾ ಪ್ರಮಾಣ ಪತ್ರಗಳ ಪ್ರಕಾರ ಇವರ ಶೈಕ್ಷಣಿಕ ಅರ್ಹತೆಯು PUC ಆಗಿದೆ. ಇವರು ತಮ್ಮ SSLC ಶಿಕ್ಷಣವನ್ನ ಗೋಕಾಕ್ನ ಸರ್ಕಾರಿ PU ಕಾಲೇಜಿನಲ್ಲಿ 1978ರಲ್ಲಿ ಪೂರ್ಣಗೊಳಿಸಿದರು. ನಂತರ ಗೋಕಾಕ್ನ JSS ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಿಂದ 1981ರಲ್ಲಿ PUCಯನ್ನ ಮುಗಿಸಿದರು. ತಮ್ಮ ವ್ಯಾಸಂಗವು PUCಗೆ ಮುಕ್ತಾಯಗೊಂಡಿದ್ದರೂ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿ ಭಾಗದಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಜಾಲವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿದ್ರು. 1986ರಲ್ಲಿ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಂಸ್ಥೆಯನ್ನ ಸ್ಥಾಪಿಸಿದ ಇವರು ನರ್ಸರಿಯಿಂದ ಹಿಡಿದು ಕಾನೂನು, ಪಾಲಿಟೆಕ್ನಿಕ್, BBA, D.Ed ಮತ್ತು B.Ed ಒಳಗೊಂಡಂತೆ ವಿವಿಧ ಪದವಿ ಕಾಲೇಜುಗಳನ್ನ ಬೆಳೆಸಿ ಪ್ರಸ್ತುತ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯವನ್ನ ಒದಗಿಸುತ್ತಿದ್ದಾರೆ. ಇನ್ನು ಸ್ನೇಹಿತರೆ, ಸತೀಶ್ ಜಾರಕಿಹೊಳಿಯವರ ವೃತ್ತಿಪರ ಜೀವನವು ಕೃಷಿ ಮತ್ತು ವ್ಯಾಪಾರದಿಂದ ಪ್ರಾರಂಭವಾಯಿತು. 1990ರ ದಶಕದ ಆರಂಭದಲ್ಲಿ ಸಹಕಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಕ್ರಿಯರಾದ ಇವರು 1994-95ರಲ್ಲಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಇದರೊಂದಿಗೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಗೋಕಾಕ್ನ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿಯೂ ಉದ್ಯಮ ಅನುಭವವನ್ನ ಗಳಿಸಿದರು. ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಯುವ ವಿಸ್ತೀರ್ಣ ಹೆಚ್ಚಾದಂತೆ ಜಾರಕಿಹೊಳಿ ಕುಟುಂಬವು ಸಾಂಪ್ರದಾಯಿಕ ಉದ್ಯಮಗಳಿಂದ ವಾಣಿಜ್ಯ ಸಕ್ಕರೆ ಉತ್ಪಾದನೆಯತ್ತ ಹೆಜ್ಜೆ ಇಡಿತು. ಸತೀಶ್ ಜಾರಕಿಹೊಳಿಯವರು 2000ನೇ ಇಸವಿಯಿಂದ 2001ರಲ್ಲಿ ಗೋಕಾಕ್ ತಾಲೂಕಿನ ಹುಣಶ್ಯಾಳ PG ಗ್ರಾಮದಲ್ಲಿ ದಿನಕ್ಕೆ 100 ಟನ್ ಕಬ್ಬು ನುರಿಸುವ ಕಂಡಸಾರಿ ಸಕ್ಕರೆ ಘಟಕದೊಂದಿಗೆ ಸತೀಶ್ ಶುಗರ್ ಲಿಮಿಟೆಡ್ನ ತಳಹದಿಯನ್ನ ಹಾಕಿದ್ರು. 2004-05ರಲ್ಲಿ ಅಡ್ವಾನ್ಸ್ಡ್ ವ್ಯಾಕ್ಯೂಮ್ ಪ್ಯಾನ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವ ಮೂಲಕ ಈ ಕಾರ್ಖಾನೆಯ ಸಾಮರ್ಥ್ಯವನ್ನು 1250 TCDಗೆ ವಿಸ್ತರಿಸಲಾಯಿತು. ತದನಂತರ ಹಂತ ಹಂತವಾಗಿ ಕ್ರಷಿಂಗ್ ಸಾಮರ್ಥ್ಯವನ್ನು 2006ರಲ್ಲಿ 4000 TCDಗೆ, 2009-10ರಲ್ಲಿ 7,500 TCDಗೆ ಹಾಗೂ 2012-13ರ ವೇಳೆಗೆ 10,000 TCDಗೆ ಹೆಚ್ಚಿಸಲಾಯಿತು. ಉದ್ಯಮದ ಲಾಭದಾಯಕತೆಯನ್ನು ಹೆಚ್ಚಿಸಲು 31 ಮೆಗಾವ್ಯಾಟ್ ಸಾಮರ್ಥ್ಯದ ಸಹ ವಿದ್ಯುತ್ ಉತ್ಪಾದನಾ ಘಟಕವನ್ನ ಸ್ಥಾಪಿಸಿ ಉತ್ಪಾದಿಸಿದ ವಿದ್ಯುತ್ತನ್ನು ಹೆಸ್ಕಾಂ ಹಾಗೂ ಮುಕ್ತ ಮಾರುಕಟ್ಟೆಗೆ ಮಾರಾಟ ಮಾಡುವ ವ್ಯವಸ್ಥೆ ಮಾಡಲಾಯಿತು. ಇನ್ನು ಸ್ನೇಹಿತರೆ, ಸತೀಶ್ ಜಾರಕಿಹೊಳಿಯವರು ರಾಜಕೀಯ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವನ್ನ ಹೊಂದಿದ್ದು ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ರಾಜ್ಯ ಸಚಿವ ಸಂಪುಟದವರೆಗೆ ಹಲವು ಪ್ರಮುಖ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ. 1998ರಿಂದ 2008ರವರೆಗೆ ಬೆಳಗಾವಿ ಜಿಲ್ಲಾ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಅಂದ್ರೆ MLC ಆಗಿ ರಾಜಕೀಯ ಪ್ರವೇಶ, 2004ರಿಂದ 5ರವರೆಗೆ ಅಂದ್ರೆ ಧರ್ಮಸಿಂಗ್ ಆಡಳಿತದ ಅವಧಿಯ
ಅವಧಿಯಲ್ಲಿ ಜವಳಿ ಇಲಾಖೆಯ ರಾಜ್ಯ ಸಚಿವರಾಗಿ ಸೇವೆ. ಇನ್ನು 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ನೂತನವಾಗಿ ರಚನೆಯಾದ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 4 ಬಾರಿ ಶಾಸಕರಾಗಿ ಅಂದ್ರೆ 2008, 2013, 2018, 2023ರಲ್ಲೂ ಕೂಡ ಆಯ್ಕೆಯಾದರು. 2013ರಿಂದ 2016ರವರೆಗೆ ಸಿದ್ದರಾಮಯ್ಯನವರ ಮೊದಲ ಸಂಪುಟದಲ್ಲಿ ಅಬಕಾರಿ ಸಂಪುಟ ಸಚಿವರಾಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಣೆ. 2018ರಿಂದ 2019ರವರೆಗೆ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾಗಿ ಸೇವೆ. ಇನ್ನು 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದ್ರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿ ಹೊಣೆಗಾರಿಕೆ. 2023ರಲ್ಲಿ ಸಿದ್ದರಾಮಯ್ಯನವರ 2ನೇ ಸಂಪುಟದಲ್ಲಿ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಸಂಪುಟ ಸಚಿವರಾಗಿ ಕಾರ್ಯನಿರ್ವಹಣೆ. ಇನ್ನು ಸ್ನೇಹಿತರೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾದ ಅಧಿಕೃತ ಪ್ರಮಾಣ ಪತ್ರಗಳ ಅಂದ್ರೆ ಅಫಿಡವಿಟ್ ಕಾಲ ಕಳೆದಂತೆ ದತ್ತಾಂಶವು ಅಂದ್ರೆ ಅಂಕಿ ಅಂಶಗಳು ಸತೀಶ್ ಜಾರಕಿಹೊಳಿಯವರ ರಾಜಕೀಯ ಮತ್ತು ಉದ್ಯಮ ವಿಸ್ತರಣೆಯೊಂದಿಗೆ ಆಸ್ತಿ ಮೌಲ್ಯದಲ್ಲಿ ಆದ ಬೃಹತ್ ಏರಿಕೆಯನ್ನು ತೋರಿಸುತ್ತದೆ. 2008ರಲ್ಲಿ 15.39 ಕೋಟಿ, 2013ರಲ್ಲಿ 63.05 ಕೋಟಿ, 2018ರಲ್ಲಿ 42.51 ಕೋಟಿ, 2019ರಲ್ಲಿ 148.42 ಕೋಟಿ, 2023ರಲ್ಲಿ 175.30 ಕೋಟಿ. ಈ ಆಸ್ತಿಯ ಬೆಳವಣಿಗೆಗೆ ಮುಖ್ಯ ಕಾರಣವೇನು ಅಂದ್ರೆ ಬೆಳಗಾವಿ, ಗೋಕಾಕ್ ಮತ್ತು ಬೆಂಗಳೂರಿನಲ್ಲಿ ಇವರು ಹೊಂದಿದ್ದ ಕೃಷಿಯೇತರ ಜಮೀನುಗಳ ಮಾರುಕಟ್ಟೆ ಮೌಲ್ಯದಲ್ಲಿನ ಭಾರಿ ಏರಿಕೆ ಹಾಗೂ ಸತೀಶ್ ಶುಗರ್ಸ್ ಮತ್ತು ಸಂಬಂಧಿತ ಉದ್ಯಮಗಳಲ್ಲಿನ ಬಂಡವಾಳ ಮತ್ತು ಷೇರು ಮೌಲ್ಯದ ಬೆಳವಣಿಗೆಯಾಗಿದೆ. ಇನ್ನು ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ ಮತ್ತು ಇವರ ಪತ್ನಿಯ ಒಟ್ಟು ಅಂದ್ರೆ ಶಾಕುಂತಲಾ ದೇವಿಯವರ ಒಟ್ಟು ಚರಾಸ್ತಿಯ ಮೌಲ್ಯ 28.98 ಕೋಟಿ ಆಗಿದೆ. ಇವುಗಳಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿಯವರ ಹೆಸರಿನಲ್ಲಿ 20.37 ಕೋಟಿ ಹಾಗೂ ಇವರ ಪತ್ನಿಯ ಹೆಸರಿನಲ್ಲಿ 8.61 ಕೋಟಿ ಮೌಲ್ಯದ ಚರಾಸ್ತಿಗಳಿವೆ. ಇನ್ನು ಸತೀಶ್ ಜಾರಕಿಹೊಳಿಯವರು ಸ್ವತಃ 250 ಗ್ರಾಂ ಚಿನ್ನ ಮತ್ತು 4.563 ಕೆಜಿ ಬೆಳ್ಳಿಯನ್ನ ಇವರು ಹೊಂದಿದ್ದು ಇವುಗಳ ಒಟ್ಟು ಮೌಲ್ಯ 17 ಲಕ್ಷ ಆಗಿದೆ. ಇವರ ಪತ್ನಿ ಶಾಕುಂತಲಾ ದೇವಿಯವರು 2949 ಗ್ರಾಂ ಚಿನ್ನ ಮತ್ತು 4.29 ಕೆಜಿ ಬೆಳ್ಳಿಯನ್ನ ಇವರು ಹೊಂದಿದ್ದು ಇವುಗಳ ಒಟ್ಟು ಮೌಲ್ಯ 1,68 ಲಕ್ಷ ಮೌಲ್ಯದ ಆಭರಣಗಳನ್ನ ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ಸತೀಶ್ ಜಾರಕಿಹೊಳಿ ದಂಪತಿಯ ಒಟ್ಟು ಸ್ಥಿರಾಸ್ತಿಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 146.32 ಕೋಟಿ ತಲುಪಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಸತೀಶ್ ಜಾರಕಿಹೊಳಿಯವರ ಆರ್ಥಿಕ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್